ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ತಿರುಮಣಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಶಾಸಕ ಎನ್.ಎಸ್. ಸುಬ್ಬಾರೆಡ್ಡಿ ಅವರು ಲೋಕಾರ್ಪಣೆ ಮಾಡಿ ಕೆಲವೊಂದು ಮಾತನ್ನು ಹೇಳಿದ್ದಾರೆ. ನೋಡಿ, ಈ ಒಂದು ಕಟ್ಟಡ ಏನಿದೆ ಒಟ್ಟು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ಆಧುನಿಕ ಶೈಲಿಯ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಮಾತನಾಡಿದ್ದಾರೆ. ಅದಲ್ಲದೆ ಇದೇ ವೇಳೆ ತಿಲಕುಂಟಹಳ್ಳಿಯ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ಗುದ್ದಲಿಯನ್ನು ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಗ್ರಾಮೀಣ ಭಾಗದ ಜನತೆಗೆ ಅಗತ್ಯವಾಗಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿ ಮಂಡಳಿಯ ಅಧಿಕಾರಿಗಳೇನಿದೆ ಅಥವಾ ಸದಸ್ಯರು ಎಲ್ಲರೂ ಕೂಡ ಕಾಳಜಿಯನ್ನು ವಹಿಸಬೇಕಾಗಿದೆ. ಜನರ ಸೇವೆಯೇ ಮೊದಲ ಆದ್ಯತೆ ಎಂದು ನಾವು ಭಾವಿಸ್ತೇವೆ. ಸೇವೆಯನ್ನು ಕೂಡ ಮಾಡಬೇಕು. ಯಾಕಂದರೆ ಗ್ರಾಮೀಣ ಭಾಗದಲ್ಲಿರುವಂತಹ ಜನತೆಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಯಾವ ಕೆಲಸ ಎಲ್ಲಿ ಮಾಡಿಸಿಕೊಳ್ಳಬೇಕು ಎಂಬುದರ ಅರಿವು ತುಂಬ ಕಡಿಮೆ ಇರುತ್ತೆ. ಅದಕ್ಕಾಗಿ ನಾವು ಅವರ ಸೇವೆಯನ್ನು ಮಾಡುವುದು ಮುಖ್ಯವಾಗಿರುತ್ತೆ. ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಪ್ರಮುಖರು ಎಲ್ಲರೂ ಕೂಡ ಕೆಲಸವನ್ನು ಮಾಡಿಸಬೇಕಾಗಿದೆ. ಇದೇ ರೀತಿಯಾಗಿ ಯೋಚನೆ ಮಾಡಬೇಕು ಅಂತ ಹೇಳಿ ಶಾಸಕ ಎಸ್.ಎಸ್. ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ವೇಳೆ ತಾಲೂಕು ಪಂಚಾಯಿತಿ ಇಒ ಆಗಿರುವಂತಹ ನಾಗಮಣಿ, ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ, PDO ಆಗಿರುವಂತಹ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು, ಗ್ರಾಮದ ಮುಖಂಡರು, ಕಾರ್ಯಕರ್ತರೆಲ್ಲರೂ ಕೂಡ ಉಪಸ್ಥಿತರಿದ್ದರು. PDO ಅಂತದ್ದು ಬೇಗ ಪ್ರಾರಂಭ ಮಾಡಬೇಕು. ಬೇಗ ಇದಕ್ಕೆ ಅಂದ್ರೆ ಅಧ್ಯಕ್ಷ ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು. ನಮ್ದೇ ಆಗಲ್ಲ, ಅಧ್ಯಕ್ಷರು, ಅಲ್ಲಿರೋ ಮೆಂಬರ್ಸ್, ಅಲ್ಲಿರೋ ಮುಖಂಡರು ಇಂಟ್ರೆಸ್ಟ್ ತಗೊಂಡಾಗ ಕೆಲಸಗಳಾಗುತ್ತೆ. ಇದೊಂದು ಬಾಗೇಪಲ್ಲಿ, ಕಾರ್ಮಾಕ್ಪಲ್ಲಿಯಲ್ಲಿ ಅಧ್ಯಕ್ಷ ಡೇ ಅಂಡ್ ನೈಟ್ ಅಲ್ಲಿ ನಿಂತ್ಕೊಂಡು ಮಾಡ್ತಾರೆ. ನಾವೆಲ್ಲ ಉದ್ಘಾಟನೆ ಹೋದ್ರು, ಒಂದು ಮಿನಿ ವಿಧಾನಸೌಧ ಇಲ್ಲಿಂದ ಹೋದ್ರು. ಒಂದು ಕರೆದು ಆ ಭಾಗದ PDO ಅಂತ ಕರೆದು ಬೇಗ ಪ್ರಾರಂಭ ಮಾಡಬೇಕು. ಬೇಗ ಇದಕ್ಕೆ ಅಂದ್ರೆ ಅಧ್ಯಕ್ಷ ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು. ನಮ್ದೇ ಆಗಲ್ಲ, ಅಧ್ಯಕ್ಷರು, ಅಲ್ಲಿರೋ ಮೆಂಬರ್ಸ್, ಅಲ್ಲಿರೋ ಮುಖಂಡರು ಇಂಟ್ರೆಸ್ಟ್ ತಗೊಂಡಾಗ ಕೆಲಸಗಳಾಗುತ್ತೆ. ಇದೊಂದು ಬಾಗೇಪಲ್ಲಿ, ಕಾರ್ಮಾಕ್ಪಲ್ಲಿಯಲ್ಲಿ ಅಧ್ಯಕ್ಷ ಡೇ ಅಂಡ್ ನೈಟ್ ಅಲ್ಲಿ ನಿಂತ್ಕೊಂಡು ಮಾಡ್ತಾರೆ. ನಾವೆಲ್ಲ ಉದ್ಘಾಟನೆ ಹೋದ್ರು, ಒಂದು ಮಿನಿ ವಿಧಾನಸೌಧ ಇಲ್ಲಿಂದ ಹೋದ್ರು. ಒಂದು ಕರೆದು ಆ ಭಾಗದ PDO ಅಂತ ಕರೆದು ಬೇಗ ಪ್ರಾರಂಭ ಮಾಡಬೇಕು. ಬೇಗ ಇದಕ್ಕೆ ಅಂದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.